ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ತರದ ಡಬಲ್ ಜಿಪ್ಪರ್ ಇರುವ ಸ್ವಲ್ಪ ಹೊಸ ಡಿಸೈನ್ ಇರುವ ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಸೊ ನಮ್ಮ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ರೈಸ್ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನನ್ಗೆ ಅಳತೆ ಮಾಡಿಟ್ಕೊಂಡಿದ್ದೀನಲ್ವಾ, ಅದಕ್ಕೆ ಹೇಗ್ ಬೇಕೋ ಹಾಗೆ ಇಲ್ಲಿ ರೈಸ್ ಬ್ಯಾಗ್ ಅನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಅಳತೆಯನ್ನ ನಾನು ನಿಮ್ಗೂ ಕೂಡ ತಿಳಿಸ್ತೀನಿ. ಸೊ ಇವಾಗ ಜಸ್ಟ್ ನಾನು ಒಂದು ಪ್ರಿಪರೇಷನ್ ಝಲಕ್ ಅನ್ನ ನಿಮ್ಗೆ ತೋರಿಸಿದೀನಿ ಅಷ್ಟೇನೆ. ಸೊ ಈ ರೀತಿಯಾಗಿ ನಾನು ಮೇನ್ ಬಟ್ಟೆ ಮತ್ತೆ ಲೈನಿಂಗ್ ಬಟ್ಟೆ ಎರಡನ್ನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದರ ತಕ್ಕ ಹಾಗೆ ನಾನು ಅಕ್ಕಿ ಚೀಲ ಅಥವಾ ರೈಸ್ ಬ್ಯಾಗ್ ಇದಿರತ್ತಲ್ವಾ, ಅದನ್ನ ಹೀಗೆ ಇಟ್ಕೊಂಡು ಟ್ರೇಸ್ ಮಾಡ್ಕೊಳ್ತಾ ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಪ್ರತಿ ವಿಡಿಯೋದಲ್ಲೂ ನಾನು ಕಟ್ ಮಾಡೋ ಪ್ರೊಸೆಸ್ನೆಲ್ಲ ತೋರ್ಸೋದಕ್ಕೆ ಹೋಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಲೆಂದಿ ವಿಡಿಯೋ ಆಗತ್ತೆ ಅಂತ ಹೇಳಿ. ಬಟ್ ಈ ಸಲ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಇವಾಗ ನಂದು ಕಟಿಂಗ್ ಎಲ್ಲ ಬೇಕಾಗಿರೋದು ಆಯ್ತು. ಸೊ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ತಗೊಂಡಿರೋದು 9.5 ಇಂಚು ಉದ್ದದ ಹಾಗೆ 8 ಇಂಚು ಅಗಲದ ಒಂದು ಮೇನ್ ಬಟ್ಟೆ. ಸೊ ಅದೇ ಅಳತೆಯ ರೈಸ್ ಬ್ಯಾಗ್ ಅನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ನಾನು ಲೈನಿಂಗ್ಗೋಸ್ಕರ ಒಂದು ಬ್ಲೌಸ್ ಪೀಸಿನ ಬಟ್ಟೆಯನ್ನ ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿರೋದು 2 ಬೇಕಾಗತ್ತೆ ನಮ್ಗೆ. 2 ಸೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಅಕ್ಕಿ ಚೀಲ ಬಳಸ್ತಾ ಇರೋದ್ರಿಂದ ತುಂಬಾ ಹೆವಿ ಕ್ವಿಲ್ಟಿಂಗ್ ಏನೋ ಬೇಕಾಗೋದಿಲ್ಲ. 4 ಕಡೆಗೂ ಒಂದು ಸ್ಟಿಚ್, ನಂತರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಡ್ರೆ ಸಾಕಷ್ಟಾಗತ್ತೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಒಂದು ಪೀಸ್ ಅನ್ನ ತಗೊಂಡು ಮೇಲ್ಗಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕಟ್ ಮಾಡಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಡೀಟೇಲ್ ವಿಡಿಯೋ ಬೇಕಾದ್ರೆ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಈ ರೀತಿಯಾಗಿ ಇಡ್ತಾ ನಾವು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡೆ. ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡೋಣ. ಸೊ ಈಗ ಏನ್ ಮಾಡ್ಬೇಕು, ಇದಕ್ಕೆ ಒಂದು ಪಾಕೆಟ್ ಕ್ರಿಯೇಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡು 4 ಕಡೆಗೂ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಈ ರೀತಿಯಾಗಿ ಇದು ರೆಡಿ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ 2 ಸೆಟ್ ಬಟ್ಟೆಯನ್ನ ಮತ್ತೆ ತಗೊಂಡಿದ್ದೀನಿ. ಸೊ ಒಂದೇ ರೀತಿಯಾಗಿರುವ 4 ಪೀಸಸ್ ಬಟ್ಟೆಯನ್ನ ತಗೊಳ್ಬೇಕು. ಸೊ ಇದರ ಅಳತೆ 2 ಇಂಚ್ ಆಗುವಷ್ಟು ಅಗಲ ಇದೆ, ಹಾಗೆ 10 ಇಂಚು ಉದ್ದ ಇದೆ. ಸೊ ಈ 4 ಪೀಸ್ಗಳು ಅಷ್ಟೇ ಒಂದೇ ಅಳತೆಯಲ್ಲಿ ಇರೋದು. ಸೊ ಇದಕ್ಕೆ ತಕ್ಕನಾಗಿ ನಮ್ಗೆ ಲೈನಿಂಗ್ ಬಟ್ಟೆ ಮತ್ತೆ ಮಧ್ಯದಲ್ಲಿ ರೈಸ್ ಬ್ಯಾಗ್ ಮತ್ತೆ ಮೇನ್ ಫ್ಯಾಬ್ರಿಕ್. ಸೊ ಇದು 4 ಪೀಸಸ್ಗೂ ನಾವು ಮಾಡಬೇಕು. ಸೊ ಇದನ್ನ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ ಇವಾಗ. ಸೊ ನೋಡಿ, ಇವಾಗ ಇದನ್ನ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡೆ. ಈಗ ಏನ್ ಮಾಡ್ಬೇಕಂದ್ರೆ, ನಾನು ಜಿಪ್ ಅಟ್ಯಾಚ್ ಮಾಡಿದ್ನಲ್ಲ ಆ ಪಾರ್ಟ್ ಅನ್ನ ತಗೊಂಡು ಸೊ ಈ ಸೈಡ್ಸ್ಗೆ 2 ಕಡೆಗೂ ಈ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡ್ವಲ್ಲ ಅದನ್ನ ಹಾಕಿ ಹೊಲಿಬೇಕು. ಸೊ 2 ಕಡೆಗೂ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದೇ ಪ್ರಕಾರವಾಗಿ ನಾನು ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಸೊ ಇವಾಗ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ. ಫ್ರಂಟ್ ಪಾರ್ಟು ರೆಡಿ ಇದೆ, ಬ್ಯಾಕ್ ಪಾರ್ಟ್ ಕೂಡ ರೆಡಿ ಇದೆ. ಇವಾಗ ಇದಕ್ಕೆ ಹ್ಯಾಂಡಲ್ಸ್ ಅನ್ನ ಮಾಡ್ಬೇಕಲ್ವಾ. ಸೊ ಹ್ಯಾಂಡಲ್ ಮಾಡೋದಕ್ಕೆ ನಾನಿಲ್ಲಿ 2 ಇಂಚ್ ಆಗಲ್ಲ ಹಾಗೆ 13 ಇಂಚು ಉದ್ದದ 2 ಪಟ್ಟಿಯನ್ನ ತಗೊಂಡಿದ್ದೀನಿ. ಸೊ ಇದಕ್ಕೆ ಮಧ್ಯದಲ್ಲಿ ಒಂದ್ ಸಣ್ಣ ಚೂರು ರೈಸ್ ಬ್ಯಾಗಿನ ಪೀಸ್ ಅನ್ನ ಹಾಕ್ಬಿಟ್ಟು ಈ ತರ ಮಡ್ಚಿ ಹೊಲಿಬೇಕು. ಇದರಿಂದ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ ಹ್ಯಾಂಗರ್ಗೋಸ್ಕರ, ಅದಕ್ಕಾಗಿ. ನೋಡಿ, ಈ ತರ ರೆಡಿ ಆಯ್ತು. ಈಗ ನಾನು ಹ್ಯಾಂಡಲ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕಲ್ವಾ, ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ ಬ್ಯಾಗ್ ಅನ್ನ ಈ ತರ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡಕ್ಕೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು.
ಇದಾದ್ಮೇಲೆ ಸೆಂಟರ್ ಇಂದ ಆಚೆ 3 ಇಂಚು ಈಚೆ 3 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಅಲ್ಲಿಗೆ ನಾನು ಹ್ಯಾಂಡಲ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಸೊ ಸೇಮ್ ಅದನ್ನೇ ಬ್ಯಾಕ್ ಪಾರ್ಟ್ಗೂ ಮಾಡ್ಕೊಂಡೆ. ಸೊ ಇವಾಗ ಇಲ್ಲಿ ಈ ತರ ಹ್ಯಾಂಡಲ್ಸ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಸೊ ನೋಡಿ, ಈ ತರ ಎರಡಕ್ಕೂ ನಾನು 2 ಪಾರ್ಟ್ಸ್ಗೂ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾವು ಮೇನ್ ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ನಾನು ಇಲ್ಲಿ ಮಧ್ಯದಲ್ಲಿ ಈ ತರ ಅಟ್ಯಾಚ್ ಮಾಡ್ಕೊಂಡೆ. ರನ್ನರ್ ಅನ್ನು ಕೂಡ ಇವಾಗ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ರನ್ನರ್ ಡೈರೆಕ್ಷನ್ ಕೂಡ ನೆನಪಿರ್ಲಿ, 2 ಜಿಪ್ಪು 3 ಜಿಪ್ಪು ಈ ತರ ನಾವು ಹಾಕುವಾಗ ರನ್ನರ್ ಡೈರೆಕ್ಷನ್ ಒಂದೇ ಕಡೆ ಇರಬೇಕು. ಸೊ ಇವಾಗ ನಾನು ಇದನ್ನ ಫಸ್ಟ್ ಕೆಳಗಡೆ ಹೊಲ್ಕೊಳ್ತೀನಿ, ನಂತರ 2 ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು 3 ಕಡೆಗೂ ಸ್ಟಿಚಸ್ ಹಾಕೊಂಡಿದ್ದಾಯ್ತು. ಇವಾಗ ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ 1.5 ಇಂಚ್ ಆಗುವಷ್ಟು ಉದ್ದದ ಅಗಲದ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ನೋಡಿ, ಈ ತರ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಇವಾಗ ಇದನ್ನ ಕಟ್ ಮಾಡ್ತೀನಿ. ಸೊ ಈಗ ಇದನ್ನ ಈ ತರ ಅಗಲ ಮಾಡಿಬಿಟ್ಟು ಒಂದು ಐ ಶೇಪ್ ರೀತಿಯಾಗಿ ಬರುತ್ತಲ್ವಾ, ಸೊ ಈ ತರ ಹಿಡಿದ್ಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ 2 ಕಡೆಗೂ ನಾನು ಇದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ನೋಡಿ, ಇವಾಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ಈ ತರ ಕಾಣಿಸ್ತಾ ಇದೆ. ಇವಾಗ ಇದನ್ನ ಬೇಕಾದ್ರೆ ನೀವು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಬೋದು. ನನ್ನ ಹತ್ರ ಜಾಸ್ತಿ ಸಮಯ ಇರದೆ ಇದರಿಂದ ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಇವಾಗ ನೋಡಿ, ಇದು ಎಷ್ಟು ಅಗಲ ಬೇಸ್ ಕ್ರಿಯೇಟ್ ಆಯ್ತು ಅಂತ ಹೇಳಿ. ಸೊ ನೀವು ಇದನ್ನ ದೇವಸ್ಥಾನಕ್ಕೆಲ್ಲ ಬುಕ್ಸ್ ಎಲ್ಲ ತಗೊಂಡು ಹೋಗ್ತಾರಲ್ವಾ ಭಜನೆ ಮಾಡೋದಕ್ಕೆ, ಅಥವಾ ನೀವು ಸಣ್ಣ ಶಾಪಿಂಗ್ ಹೋಗೋದಕ್ಕೆ, ಮನೆ ಹತ್ರನೇ ಏನಾದ್ರೂ ಸಾಮಾನ್ ತರೋದಿದ್ರೆ, ಹಾಲ್ ತರೋದಿದ್ರೆ, ಇದಕ್ಕೆಲ್ಲ ಸ್ವಲ್ಪ ದುಡ್ಡು, ಮೊಬೈಲು, ಚಾವಿ ಇದನ್ನೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇಷ್ಟ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.